ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ ಕಾಂಗ್ರೆಸ್ ಹಿರಿಯ ನಾಯಕ ವಿಎಸ್ ಉಗ್ರಪ್ಪ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೈತಿಕ ಹೊಣೆ ಮತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ಹಿರಿಯ ನಾಯಕ ವಿಎಸ್ ಉಗ್ರಪ್ಪ, ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಆರೋಪದ ಕುರಿತು ಪ್ರತಿಕ್ರಿಯಿಸಿದರು. ಟ್ರಸ್ಟ್ನ 2 ಸದಸ್ಯರು ರಾಜೀನಾಮೆ ನೀಡಿರುವುದು ಹಾಗೂ 8 ಮಂದಿಯನ್ನ ಬಂಧಿಸಿರುವುದು ಪ್ರಕರಣದ ಗಂಭೀರತೆಯನ್ನ ತೋರಿಸುತ್ತೆ ಎಂದು ಹೇಳಿದರು. ಉತ್ತರ ಪ್ರದೇಶ ಸರ್ಕಾರದ ಹಿರಿಯ ಅಧಿಕಾರಿಗಳು ಟ್ರಸ್ಟ್ನಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಮೌನವನ್ನು ಪ್ರಶ್ನಿಸಿದ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೈತಿಕ ಹೊಣೆಗಾರಿಕೆಯನ್ನ ಉದಾಹರಿಸಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ನೀನೇನು ಮಾಡ್ತಾ ಇದ್ದೀಯ? ನಾನು ಅಂದುಕೊಂಡಿದ್ದೆ ಲೂಟಿ ಎಷ್ಟು ಕೋಟಿ ಆಗಿದೆಯೋ ಗೊತ್ತಿಲ್ಲ. SIT ಮಾಡ್ತಾರೆ ಅಂತ ಮುಚ್ಚಾಕೋದಿಕ್ಕೆ. ಆ ರಾಜೀನಾಮೆ ಕೊಟ್ಟಿರೋ ಮೇಲೆ ಯಾಕಪ್ಪ ಕೇಸ್ ಹಾಕಿಲ್ಲ, ಯಾಕಪ್ಪ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ಯಾರೋ ಎಣಿಕೆ ಮಾಡ್ತಾ ಇರುವಂತ 8 ಜನರನ್ನ ಕೆಲಸಕ್ಕೆ ಬರೆದವ್ರನ್ನ ಅರೆಸ್ಟ್ ಮಾಡಿ ಮುಚ್ಚಾಕ್ತೀರಾ? ಯಾಕ್ರಿ ಮಿಸ್ಟರ್ ಭಾಗವತರ ಇದ್ರ ಬಗ್ಗೆ ಮಾತನಾಡ್ತಲ್ಲ? ನಮ್ಮ ರಾಜ್ಯಕ್ಕೂ ಅದೇನೋ ವರ್ಷ ನಿಂತಿಲ್ಲಿ ಅವರೇ ಇರಬೇಕು, ಗೋಪಾಲ್ ನಾಗರಕಟ್ಟೆ. ಯಾಕೆ ಬಾಯ್ ಬಿಡ್ತಾರ ಮಿಸ್ಟರ್ ಗೋಪಾಲ್ ನಾಗರಕಟ್ಟೆ? ನೀನೇ ಸುಧಾರಿದೆಯಪ್ಪ, ನಿಮಗೆ ಮಾಧ್ಯಮಗಳಲ್ಲಿ ನಿನ್ನ ಹೆಸರು ಪ್ರಸ್ತಾಪ ಆಗ್ತಾ ಇದೆಯಲ್ಲ. ಇಡೀ ವಿಶ್ವದಲ್ಲಿ ದೇಶಕ್ಕೆ ಯಾಕೆ ಮಹತ್ತರವಾದಂತ ಘನತೆ, ಗೌರವ, ಮರ್ಯಾದೆ ಅಂತ ಹೇಳಿದ್ರೆ ನಮ್ಮ ದೇಶದ 2 ಕಣ್ಣಾಗಿರುವಂತಹ ರಾಮಾಯಣ ಮತ್ತು ಮಹಾಭಾರತದ ವೈಚಾರಿಕತೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅವನ ಗುಡಿನಲ್ಲೇ, ಅವನ ದೇವಸ್ಥಾನದಲ್ಲೇ ಲೂಟಿ ಮಾಡ್ತಿರಲಿ. ನೀವು ಯಾವ ರಾಮನ ಭಕ್ತರಿ? ನೀವು ಯಾವ ಹಿಂದೂಗಳು? ನಿಜವಾದಂತ ಈ ದೇಶದ ಪರಂಪರೆಗೆ, ಸಂಸ್ಕೃತಿಗೆ, ಹಿಂದುತ್ವಕ್ಕೆ ಅಯೋಧ್ಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಶಶಾಂಕ್ ತ್ರಿಪಾಠಿ ಅವರು ಇದ್ದಾರೆ. ಪ್ರಧಾನಿಯವರ, ಮೋದಿಯವರ ಮಾಜಿ ಪ್ರಧಾನ ಕಾರ್ಯದರ್ಶಿ ರೂಪೇಂದ್ರ ಮಿಶ್ರಾ ಹಾಗೂ ವಿಶೇಷ ಆಹ್ವಾನಿತ ಗೋಪಾಲ್ ರಾವ್ ಮುಂತಾದವರು ಆ ಟ್ರಸ್ಟ್ ನಲ್ಲಿ ಇದ್ದಾರೆ. ಇವರೆಲ್ಲರೂ ಸಹ RSS ನ ಕಾರ್ಯಕರ್ತರು, ಪ್ರಚಾರಕರುಗಳು, RSS, ಬಿಜೆಪಿ, ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು. ಸಾವಿರಾರು ಕೋಟಿ ಇವತ್ತು ಈ ರಾಮ ಜನ್ಮಭೂಮಿಗೆ ಕಲೆಕ್ಷನ್ಸ್ ಆಗಿದೆ. ಬೇರೆ ಸರ್ಕಾರಗಳು ಕೊಟ್ಟಿದ್ದಾವೆ. ಇದರ ಅಕೌಂಟಬಿಲಿಟಿ ಇರಬೇಕಲ್ವಾ? ರಾಮ ಅಯೋಧ್ಯಾಕಾಂಡ ಸರ್ಗ 187 ಶ್ಲೋಕಗಳಿದ್ದಾವೆ. ಕಾಡಿನಲ್ಲಿ ವರದ್ವಜರ ಆಶ್ರಮದ ಹತ್ರ ರಾಮ ಭರತನಿಗೆ ಹೇಳ್ತಾನೆ, ರಾಜ್ಯ ಅಂದ್ರೇನು, ಬಜೆಟ್ ಅಂದ್ರೇನು, ಮಂತ್ರಿಗಳಂದ್ರೇನು, ಮಂತ್ರಿಗಳು ಹೇಗಿರ್ಬೇಕು, ದಿನಗೂಲಿ ಅಂದ್ರೇನು, ವಾರದ ಕೂಲಿ ಅಂದ್ರೇನು, ತಿಂಗಳ ಕೂಲಿ ಅಂದ್ರೇನು, ವರ್ಷದ ಸಂಬಳ ಅಂದ್ರೇನು, ಪರಿಸರವನ್ನ ಹೇಗೆ ಕಾಪಾಡಬೇಕು, ಖನಿಜವನ್ನ ಹೇಗೆ ಬಳಸಬೇಕು, ಬೇಹುಗಾರಿಕೆ ಹೇಗಿರಬೇಕು, ಯಾವ ದೇಶದಲ್ಲಿ ಯಾವ ಸಂಸ್ಥೆನಲ್ಲಿ ಭ್ರಷ್ಟಾಚಾರ ಇರುತ್ತೋ ಆ ದೇಶ, ಆ ರಾಜ್ಯ, ಆ ಸಂಸ್ಥೆ ಉದ್ಧಾರ ಆಗುವುದಿಲ್ಲ ಅಂತ ಹೇಳಿ ರಾಮ ತಮ್ಮನಿಗೆ ಭರತನಿಗೆ ಹೇಳಿ, ನೀನು ಹೋಗಪ್ಪ 14 ವರ್ಷ ಮಾಡುವಂತ. ಈಗ ಏನ್ ಹೇಳ್ತೀಯಪ್ಪ, ಆಧುನಿಕ ರಾಮ ಭಕ್ತ ಮಿಸ್ಟರ್ ಮೋದಿ? ನಿಮ್ಮ 2 ಟ್ರಸ್ಟೀಸ್ ರಾಜೀನಾಮೆ ಕೊಟ್ಟಿರೋದ್ರೆ ವೆರಿ ಕ್ಲಿಯರ್. ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ 8 ಜನನ ಅರೆಸ್ಟ್ ಮಾಡಿರೋದ್ರಿಂದ ಇಟ್ ಇಸ್ ವೆರಿ ಕ್ಲಿಯರ್ ದೇರ್ ಇಸ್ ಎ ಲೂಟಿ ನಡೆದಿದೆ ಅಂತ ಹೇಳಿ. ಯಾಕೆ ಮಿಸ್ಟರ್ ಮೋದಿ ಬಾಯ್ ಬಿಡ್ತಾ ಇಲ್ಲ? ಯಾಕೆ ಅಮಿತ್ ಶಾ ಬಾಯ್ ಬಿಡ್ತಾ ಇಲ್ಲ? ಇಲ್ಲೇ ಪಕ್ಕದಲ್ಲಿದ್ದಾರೆ ಅಂತ ಕಾಣುತ್ತೆ. ಭಾಗವತರು RSS ನ ಸರ್ಸಂಘಚಾಲಕರು ಬೆಳಗಾಮಲ್ಲಿ
ಯಾಕಪ್ಪ ಭಾಗವತರೆ ಬಾಯ್ ಬಿಡ್ತಾ ಇಲ್ಲ? ನನ್ನ ಜೈಲಮೇಟ್ ದತ್ತಾತ್ರೇಯ ಹೊಸಬಾಳೆ ಎಮರ್ಜೆನ್ಸಿನಲ್ಲಿ ಸುಮಾರು 15 ತಿಂಗಳು 20 ದಿವಸಗಳ ನಾನು ಅವರು ಒಟ್ಟಿಗೆ ವೀಸಾದಲ್ಲಿ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಅಟಲ್ ಬಿಹಾರಿ ವಾಜಪೇಯಿ, ಎಲ್.ಕೆ. ಅದ್ವಾನಿ, ಮಧುನಂದವತೆ, ಶ್ಯಾಮನಂದನ ಮಿಶ್ರಾ, ಎ.ಕೆ. ಸುಬ್ಬಯ್ಯ, ಸಿಂಧಿಯಾ ಇದ್ದಾರೆಲ್ಲ ನಾವು ಒಟ್ಟಿಗೆ ಎಮರ್ಜೆನ್ಸಿನಲ್ಲಿ ವೀಸಾ ಬಂದಿಗಳಾಗಿತ್ತು. ಇವ್ರು ಹೇಳ್ತಾರೆ ಭಾಗವತರವರು ದತ್ತಾತ್ರೇಯ ಹೊಸಬಾಳೆ ಏನ್ ಹೇಳಿದಾರೋ ಅದೇ ನಮ್ಮ ಸ್ಟ್ಯಾಂಡ್. ನಾಚಿಕೆ ಆಗೋದಿಲ್ಲ ನನಗೆ. ಈ ದೇಶದ ಪ್ರತೀಕ ರಾಮ, ಈ ದೇಶದ ಸ್ವಾಭಿಮಾನ, ಅಸ್ಮಿತೆ, ಸಂಸ್ಕಾರ, ಸಂಸ್ಕೃತಿಯ ಪ್ರತೀಕ ರಾಮ. ಅವನಿಗೆ ಟೋಪಿ ಆಗ್ತಿರಲಿಲ್ಲ, ಅವನ ಹಣನೇ ನುಂಗ್ತಿರಲ್ರಿ, ನಾಚಿಕೆ ಆಗೋದಿಲ್ಲ ನಿಮಗೆ? ನಾನು ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ RSS ನ ಸರ್ಸಂಚಾಲಕರು ಈ ದೇಶದ ಜನರನ್ನ ಕ್ಷಮೆ ಕೇಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಆಕ್ಸಿಡೆಂಟ್ಗೆ ಸಂಬಂಧವೇ ಇಲ್ಲ ಅವ್ರಿಗೆ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ. ಇಲ್ಲಿ ಮಿಸ್ಟರ್ ಮೋದಿ, ನೀವೇ ಮಾಡಿದಂತ ಟ್ರಸ್ಟ್, ನಿಮ್ಮ ಸರ್ಕಾರದ ಅಧಿಕಾರಿ ಟ್ರಸ್ಟಿ ಆಗಿದ್ದಾರೆ, ಉತ್ತರ ಪ್ರದೇಶದ ಸರ್ಕಾರದ ಕಾರ್ಯದರ್ಶಿ ಅದರಲ್ಲಿ ಟ್ರಸ್ಟಿ ಆಗಿದ್ದಾರೆ, ನಿಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತವರು ಟ್ರಸ್ಟಿ ಆಗಿದ್ದಾರೆ. ನಿಮಗೂ ಏನಾದ್ರೂ ಶೇರ್ ಇದೆಯಲ್ಲಪ್ಪ ಈ ಲೂಟಿನಲ್ಲಿ? ಮಾತಿದ್ರೆ ರಾಮನ ಬಗ್ಗೆ ನಿಯಮ ಫೈಸಲಾಬಾದ್ ಕೋರ್ಟಿನ ಡಿಸ್ಟ್ರಿಕ್ಟ್ ಕೋರ್ಟ್ನ ಆದೇಶ ಆದ ತಕ್ಷಣ ಅಲ್ಲಿ ಪೂಜೆಗೆ ಅಲೋ ಮಾಡಿದ್ರು ಕಾಂಗ್ರೆಸ್ನವರೇ. ಮಿಸ್ಟರ್ ಮೋದಿ, ನೀವಲ್ಲ, ನಿಮ್ಮ ಹಾಗೆ ರಾಜಕಾರಣಕ್ಕೋಸ್ಕರ ರಾಮನನ್ನ ನಾವು ಯಾವತ್ತೂ ಬಳಸ್ಕೊಳ್ಳೋದಿಲ್ಲ. ದೇವರನ್ನ, ಧರ್ಮವನ್ನ ನಮ್ಮ ಪರ್ಸನಲ್ ಆಗಿ ಮನೆಯಲ್ಲಿ ಆಚರಣೆ ಮಾಡ್ಕೋಬೇಕು ಹೊರತು ಜಾತ್ಯತೀತ ವ್ಯವಸ್ಥೆಯಲ್ಲಿ ಸಂವಿಧಾನದ ರೀತಿಯ ನಡ್ಕೋಬೇಕು. ಮಿಸ್ಟರ್ ಮೋದಿ, ಸ್ಟೇಟ್ಸ್ಮನ್ ಆಗಪ್ಪ, ಪೆಟಿ ಪಾಲಿಟಿಷಿಯನ್ ಆಗಬೇಡ. ಅಟಲ್ ಬಿಹಾರಿ ವಾಜಪೇಯಿ ವಾಸ್ ಎ ಸ್ಟೇಟ್ಸ್ಮನ್ ಲೈಕ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಎಲ್ಲರೂ ಸಹ, ಮನಮೋಹನ್ ಸಿಂಗ್ ಇರ್ಬೋದು, ವಿ.ಪಿ. ಸಿಂಗ್ ಇರ್ಬೋದು,